NDPS ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣದಲ್ಲಿ ಅಭಿಯೋಜನೆ ಅಥವಾ ಪ್ರಾಸಿಕ್ಯೂಷನ್ ಅವರು ತಮ್ಮ ಚಾರ್ಜ್ ಶೀಟ್ನೊಟ್ಟಿಗೆ FSL ರಿಪೋರ್ಟನ್ನು ನಿಗದಿತವಾದ ಸಮಯದಲ್ಲಿ ಫೈಲ್ ಮಾಡದಿದ್ದರೆ ಅಲ್ಲಿರುವಂಥ ಆರೋಪಿಗೆ ಡಿಫಾಲ್ಟ್ ಬೇಲ್ ಸಿಗಬಹುದಾ ಅನ್ನುವ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ತನ್ನ ಲಾರ್ಜರ್ ಬೆಂಚ್ ಅಥವಾ ವಿಸ್ತೃತ ಪೀಠಕ್ಕೆ ರೆಫರ್ ಮಾಡಿತ್ತು. ಹಾಗಾದರೆ ಡಿಫಾಲ್ಟ್ ಬೇಲ್ ಅಂದರೆ ಏನು? ಡಿಫಾಲ್ಟ್ ಬೇಲ್ ಆರೋಪಿಗೆ ಯಾವಾಗ ಸಿಗುತ್ತೆ ಅನ್ನೋದರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಅನುರಾಧಾ ಭಟ್. ನೀವು ಜುಡಿಷರಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅಥವಾ ಕಾನೂನಿನಲ್ಲಿ ಆಸಕ್ತಿ ಉಳ್ಳ ವ್ಯಕ್ತಿಗಳಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸನ್ನು ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಶುರು ಮಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯನ್ನು ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದಾಗ ಅವನನ್ನು ಇನ್ವೆಸ್ಟಿಗೇಷನ್ಗೋಸ್ಕರ ಎಷ್ಟು ದಿನಗಳವರೆಗೆ ಅವನನ್ನು ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು ಅನ್ನೋದು ಸೆಕ್ಷನ್ 167 ಆಫ್ CRPC ಅಥವಾ ಸೆಕ್ಷನ್ 187 ಆಫ್ BNSS ನಮಗೆ ಹೇಳ್ತದೆ. ಅದರ ಪ್ರಕಾರ ಅವನ ಮೇಲೆ ಆಪಾದಿಸಲಾದಂತಹ ಅಪರಾಧಕ್ಕೆ ಎಷ್ಟು ವರ್ಷ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ ಅನ್ನೋದರ ಮೇಲೆ ಅವನನ್ನು 60 ದಿನ ಅಥವಾ 90 ದಿನಗಳವರೆಗೆ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು ಅನ್ನೋದು CRPC ಹೇಳ್ತದೆ. ಒಂದು ವೇಳೆ ಆ ಒಫೆನ್ಸ್ ಸ್ಪೆಷಲ್ ಆ್ಯಕ್ಟ್ನ ಕೆಳಗೆ ಬರುವಂಥದ್ದಾದರೆ ಮ್ಯಾಕ್ಸಿಮಮ್ 180 ದಿನಗಳವರೆಗೆ ಇನ್ವೆಸ್ಟಿಗೇಷನ್ ಮುಗಿಸಿ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗ್ತದೆ. ಒಂದು ವೇಳೆ ಅಷ್ಟು ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಆಗಲಿಲ್ಲ ಅಂದರೆ ಅಂತಹ ಸಂದರ್ಭದಲ್ಲಿ ಅವನು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಬಿಡುಗಡೆ ಹೊಂದುವುದು ಅವನ ಹಕ್ಕಾಗಿರ್ತದೆ. ಇದು ಡಿಫಾಲ್ಟ್ ಬೇಲ್ನ ಕಾನ್ಸೆಪ್ಟ್. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ತಪ್ಪಿನಿಂದ ಅಥವಾ ಡಿಫಾಲ್ಟ್ನಿಂದ ಅವನಿಗೆ ಜಾಮೀನು ಸಿಗುವಂಥದ್ದಾಗಿರೋದ್ರಿಂದ ಇದಕ್ಕೆ ಡಿಫಾಲ್ಟ್ ಬೇಲ್ ಅಂತ ಹೆಸರು. ಇದಕ್ಕೆ ಸ್ಟ್ಯಾಚ್ಯುಟರಿ ಬೇಲ್ ಅಥವಾ ಕಂಪಲ್ಸಿವ್ ಬೇಲ್ ಅಂತಲೂ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಬೇರೆ ಕಾನ್ಸೆಪ್ಟ್ಗಳ ಜೊತೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.